ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಶೇಷ ಸಂಚಿಕೆ ಅಥವಾ ವಿಶೇಷವಾದ ಗಳಿಗೆ ಅಂತಲೂ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಭಾರತ ದೇಶಾದ್ಯಂತ ಈ ಟ್ರಾಫಿಕ್ಗಳ ರೂಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಏನು ಟ್ರಾಫಿಕ್ಗಳ ರೂಲ್ಸು? ಒನ್ ವೇ, ಸಿಗ್ನಲ್ ಜಂಪಿಂಗ್, ಇವೆಲ್ಲ ಹಿಂದೆ ಮ್ಯಾನ್ಯಲ್ ಅಂದ್ರೆ ಈ ಪೊಲೀಸ್ನವರು ಗಾಡಿಗಳನ್ನ ಹಿಡಿದು ಪೊಲೀಸ್ನವ್ರು ದಂಡ ಹಾಕ್ತಾ ಇದ್ರು. ಬಟ್ ಈಗ ಡಿಜಿಟಲ್ ಬಂದಿದೆಯಲ್ಲ, ಎಲ್ಲಾ ಕಡೆಗೂ CC ಕ್ಯಾಮ್ರಾಗಳು, ಸಿಗ್ನಲ್ ಜಂಪ್ ಆದ್ರೂ ಸೀದಾ ಮನೆ ಹತ್ರಕ್ಕೆ ನೋಟಿಸ್ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಬಟ್ ಇಲ್ಲ ಆಯ್ತು, ಸರ್ಕಾರ ಈಗ ಪರ್ಟಿಕ್ಯುಲರ್ ಆಗಿ ಏನ್ ತಿಳ್ಕೋಬೇಕು, ಏನ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಈ ಸರ್ಕಾರ ಅವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂತ ಹೊಂಟಿದೆ. ಹಾಗಂತ ಈ ಟ್ರಾಫಿಕ್ ರೂಲ್ಸ್ ಗಳನ್ನ ಬದಲಾವಣೆ ಮಾಡಿ ಅಂತ ನಾವು ನಿಮ್ಗೆ ಹೇಳ್ತಾ ಇಲ್ಲ. ಬಟ್ ಈ ಏನು CC ಕ್ಯಾಮ್ರಾದಲ್ಲಿ ಟ್ರಾಫಿಕ್ ರೂಲ್ಸ್ ಗಳನ್ನ ಮಾತನಾಡೋದು ಅಥವಾ ಜಂಪಿಂಗ್ ಮಾಡೋದು, ಸಿಗ್ನಲ್ಗಳು ಜಂಪ್ ಮಾಡೋದು, ಒನ್ ವೇದಲ್ಲಿ ಹೋಗೋದು, ಇವೆಲ್ಲವೂ ಓಕೆ. ಆದ್ರೆ ಆ CC ಕ್ಯಾಮ್ರಾಗಳಲ್ಲಿ ಈ ಗುಂಡಿಗಳು, ತಗ್ಗುಗಳು, ಒಬ್ಬುಗಳು, ರೋಡ್ ಗಲೀಜ್ಗಳು ಇವೆಲ್ಲ ಕಾಣಿಸೋದಿಲ್ವಾ ಅನ್ನೋದು ಸರ್ಕಾರಕ್ಕೆ ನಮ್ಮ DVG ವಾಯ್ಸ್ ಮನವರಿಕೆ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿಟಿಗಳಲ್ಲಿ ರೋಡ್ಗಳು ಓಡಾಡಕ್ ಬರಂಗಿಲ್ಲ, ಆ ರೀತಿಯಾಗಿ ಖರಾಬ್ ಆಗಿದಾವೆ. ಅಂತಹ ರೋಡ್ಗಳನ್ನ ರಿಪೇರಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರನೇ ಅಲ್ವಾ? ಮತ್ತೆ ಅದಕ್ಕೆ ಹೋರಾಟಗಾರವಾಗಿ ಒಂದು ಅರ್ಜಿ ಬರೆದು ಕೊಡ್ಬೇಕು, ಒಂದು ನೋಟಿಸ್ ಕೊಡಬೇಕು, ಅವಾಗ ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಇದನ್ನೇ ನಾನು ನಿಮಗೆ ಸರ್ಕಾರದ ಅಧಿಕಾರಿಗಳಿಗೆ ಕುಂದಿರಿಸಿರೋದು. ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಇವತ್ತು ಏನ್ ಮಾಡಬೇಕಾಗಿತ್ತು ಬಿಟ್ಟು ಈ ರಾಜಕಾರಣಿಗಳಿಗೆ ಬಕೆಟ್ ಬೇಕತ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ಬೇಕು? ಆಕ್ಚುಲಿ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ಬೇಕು? ಏನಿವರು ರಾಜಕಾರಣಿಗಳೆಲ್ಲ ಹೇಳಿದ್ದನ್ನ ಕೇಳಬೇಕು ಅಥವಾ ರಾಜಕಾರಣಿಗಳೇ ಕೇಳಿ ಸರ್ಕಾರವನ್ನ ಸೃಷ್ಟಿ ಮಾಡೋದು ಅಲ್ವಾ? ಆ ಸರ್ಕಾರದಲ್ಲಿ ಏನಿರುತ್ತೆ ಅದನ್ನ ಮಾಡಬೇಕು. ಇವರಿದಾರಲ್ಲ, ಯಾರು ಈ ಸರ್ಕಾರವನ್ನ ಚರ್ಚೆ ಮಾಡಿ ಆ ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ಸಂಬಂಧಗಳ ಬೆಸುಗೆಗಳನ್ನ ಹೋರಾಟಗಾರರು, ಆಮೇಲೆ ಬುದ್ಧಿಜೀವಿಗಳು, ಹಿತೈಷಿಗಳು, ಇವರೆಲ್ಲರೂ ಸೇರಿ ಸರ್ಕಾರ ಮಾಡೋದು. ಬರೀ ರಾಜಕಾರಣಿಗಳು ಅಷ್ಟೇ ಮಾಡಲ್ಲ. ಆ ಸಮಯದಲ್ಲಾದ್ರೂ ತಲೆ ಓಡಿಸೋದು ಬೇಡವಾ? ಇವರು ಸಿಗ್ನಲ್ಗಳು ಜಂಪಿಂಗ್ ಮಾಡೋದು, ಒನ್ ವೇದಲ್ಲಿ ನಿಲ್ಸೋದು, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಗಳನ್ನು ನಿಲ್ಸೋದು, ಎಲ್ಲರಿಗೂ ಪೆನಾಲ್ಟಿಗಳನ್ನ ಹಾಕ್ತೀರಾ. ಈ ಗುಂಡಿಗಳು ಇರೋದು, ರೋಡ್ ಕೆಟ್ಟೋಗಿರೋದು, ಅದ್ರ ಬಗ್ಗೆ ಯಾರು ಧ್ವನಿ ಎತ್ತದಿಲ್ಲ. ಯಾಕೆ ಅಂತ ನಮ್ಮ ರಾಘವ್ ಚಡ್ಡಾ ಅವರು ಅವರ ಒಂದು ಕೋರ್ಟ್ ಸಮಯದಲ್ಲಿ ಅಂದ್ರೆ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಒಂದು ಸುದ್ದಿ. ಅದೇ ರೀತಿಯಾಗಿ ಎಲ್ಲಾ ಕಡೆಗೂ ಏನು 30 ದಿನಗಳ ಕಾಲ ಕ್ಯಾಲೆಂಡರ್ ಅಲ್ಲಿ 30 ದಿವಸ ಇರುತ್ತೆ, 31 ದಿವಸ ಇರುತ್ತೆ ದಿನಾಂಕ. ಆದ್ರೆ ಈ ನೆಟ್ನರಿಗೆ ಅಂದ್ರೆ ಈ ಜಿಯೋ, ಈ ಸಿಮ್ಗಳು 28 ದಿವಸ ಕೊಡ್ತಾರೆ. ಯಾಕೆ? ಯಾಕೆಂದ್ರೆ ಒಬ್ಬೊಬ್ರದ್ದು 2 ದಿವಸ ನೆಟ್ಗಳನ್ನ ಅವ್ರು ತಗೊಂಡೋದ್ರೆ ಎಲ್ಲದರಲ್ಲೂ ಇದೆ ತಾನೆ ಒಂದು ತಿಂಗಳು. ಒಂದು ತಿಂಗಳೇ ಇರಬೇಕು ನೆಟ್ಟು. 28 ದಿವಸಕ್ಕೆ ಯಾಕೆ ಕಟ್ ಮಾಡ್ತೀರಾ ಅಂತ ಧ್ವನಿ ಎತ್ತಿದ್ದಾರೆ. ಯಾಕೆಂದ್ರೆ ಇದು ಕರ್ನಾಟಕ ಅಲ್ಲ, ಇದು ರೋಡ್ ಪ್ರಪಂಚಾದ್ಯಂತ ಒಳ್ಳೆಯ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ನೆಟ್ಗಳು ಏನ್ ರೇಟ್ ಆಗಿದಾವೆ, ಅದು 2 GB ಯಾವ್ದಕ್ ಬರುತ್ತೆ, 1.5 GB ಯಾವ್ದಕ್ ಬರುತ್ತೆ. ಅನ್ಲಿಮಿಟೆಡ್ ಹಾಕ್ಸ್ಕೊಂಡಿರ್ತಕ್ಕಂಥ ಸ್ವಲ್ಪ ಬೆಟ್ರು. ಅದು ಬಿಟ್ರೆ ಇನ್ನು ಉಳಿದಿದ್ದೆಲ್ಲ 28 ದಿವಸಕ್ಕೆ ಕಟ್ ಆಗುತ್ತೆ. ಅದ್ರ ಬಗ್ಗೆ ಸಹ ಧ್ವನಿ ಎತ್ತಿದ್ದಾರೆ. ಅದೇ ರೀತಿಯಾಗಿ ಈ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಅದನ್ನು ಬಿಡ್ತಾರೆ ರಾಜಕಾರಣಿಗಳಿಗೆ ಬೆನ್ನಿಂದ ಹೋಗಿ. ಯಾಕೆಂದ್ರೆ ಅವರೆಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಹೇಗೆ ಅನ್ನೋ ಒಂದು ರೀತಿ ಇಟ್ಕೊಂಡು ರಾಜಕಾರಣಿಗಳು ಹೇಳ್ದಂಗೆ ಕೇಳ್ಕೊಂತ ಹೋಗ್ತಾರೆ ಈ ಸರ್ಕಾರಿ ಅಧಿಕಾರಿಗಳು. ಇದು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಒಂದು ಸುವ್ಯವಸ್ಥೆ. ಅದಕ್ಕೋಸ್ಕರ ಇನ್ನು ಮುಂದಲಾದ್ರೂ ಕೆಲವು ಹೋರಾಟಗಾರರು ಇದ್ದಾರೆ, ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ. ಸುಮಾರು 30 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದು ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಹೋರಾಟಗಾರರು ಇದ್ದಾರೆ. 3 ತಿಂಗಳಲ್ಲೇ ಬಂದು 3 ಕೋಟಿ ಮಾಡ್ಕೊಂಡು ಕೋಟಿಗಟ್ಟಲೆ ಐಷಾರಾಮಿ ಜೀವನ ಮಾಡೋ ಅಂತ ಆಟೆ ಕಾರ್ಯಕರ್ತರು ಇದ್ದಾರೆ.
ಇಲ್ಲಿ ಎಲ್ಲರೂ ಪ್ರಾಮಾಣಿಕರು ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಈ ಫುಟೇಜ್ಗೂ ಈ ಗುಂಡಿ ತೆಗುಗಳಿಗೂ ಈ ಅಧಿಕಾರಿಗಳಿಗೂ ಈ ಭ್ರಷ್ಟ ವ್ಯವಸ್ಥೆಗೂ ಯಾವಾಗ ಮುಕ್ತಿ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ನ್ಯಾಯ ಕೇಳೋಕೆ ಹೋದ್ರೆ ಅವರನ್ನೇ ಅರೆಸ್ಟ್ ಮಾಡಿ ಒಳಕ್ಕೆ ಹಾಕುವಂತ ಒಂದು ಪ್ರಸಂಗಗಳು ಬಂದಿದ್ದಾವೆ. ಯಾರಾದ್ರೂ ಸತ್ಯವನ್ನ ಹೇಳಕ್ ಹೋದ್ರೆ ಆ ಸತ್ಯವನ್ನೇ ಸುಳ್ಳು ಮಾಡುವಂತ ಕೆಲವು ಪೊಲೀಸ್ ದುಷ್ಟ ಅಧಿಕಾರಿಗಳು. ಇಲ್ಲಿ ಯಾರ ಮಾತು ಕೇಳಬೇಕು, ಯಾರು ಸತ್ಯನೋ, ಯಾರು ಏನ್ ಮಾಡ್ಬೇಕು ಅಂತಲೇ ಸಿಸ್ಟಮೆಟಿಕ್ ಅರ್ಥ ಮಾಡಿಸೋ ರೀತಿಯಲ್ಲಿ ಹೋಗ್ತಾ ಇಲ್ಲ. ಹಾಗಾಗಿ ಯಾರು ಸಿಸ್ಟಮೆಟಿಕ್ ಆಗಿ ಹೋಗ್ತಾರೆ ಅಂತವರಿಗೆ ನೀವುಗಳು ಅಂದ್ರೆ ನೋಡ್ತಾ ಇರ್ತಕ್ಕಂಥ ಜನರು, ಇಲ್ಲಿ ಎಲ್ಲರೂ ಬರೋದೇ ಜನರುಗಳಿಗೋಸ್ಕರ. ಜನರು ದೇವರು, ಜನರು VIP, ಜನರು ಸೆಲೆಬ್ರಿಟಿ, ಎಲ್ಲ ಜನರೇ ಅಂತ ಹೇಳ್ತಾರೆ. ಕೊನೆಗೆ ಅವ್ರು ಮಾತ್ರ ಉದ್ಧಾರ ಆಗ್ತಾರೆ. ಆಗದ್ ಬೇಡ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಈ ಧ್ವನಿ, ನಿಮ್ಮದೇ ಧ್ವನಿ, ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿಯಾಗಿ DVG ವಾಯ್ಸ್ ಹೊರ ಬರ್ತಾ ಇದೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏಕೆಂದರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.